जा रिस्की है भैया This is our setup for our anniversary celebration. Hi, hello, welcome back to Good morning guys from Alibag. Day 2 in Alibag. Yes. ಸೊ ಇವತ್ತು ಬೆಳಗ್ಗೆ ಎದ್ದು ಏನು ಎದ್ದಿಲ್ಲ 9 ಗಂಟೆ ಎಷ್ಟು ಗಂಟೆ 8:08ವರೆಗೆ ಎದ್ವಿ 8ವರೆಗೂ ಇಲ್ಲ 8 ಗಂಟೆಗೆ ಎದ್ದು ಶಿಸ್ತಾಗಿ ಪೋಹಾ ಟೀ ಕುಡ್ಕೊಂಡು ಎಷ್ಟೇ ಎಲ್ಲಿಗೆ ಬಂದ್ವಿ ಅಂದರೆ ಮತ್ತೆ ಅಲಿಬಾಗಿಗೆ ಬಂದ್ವಿ. ಸೊ ಇಲ್ಲಿ ಅದೇ ನೆನ್ನೆ ತೋರಿಸಿದ್ವಲ್ಲ ಒಂಚೂರು 1-2 ಕಿಲೋಮೀಟರ್ ಆ ಕಡೆ ಹೋದ್ರೆ ಅಲ್ಲೊಂದು ಫೋರ್ಟ್ ಇದೆ. ಅದು ಸ್ಪೆಷಾಲಿಟಿ ಏನಂದ್ರೆ ನೀವು ನಾರ್ಮಲ್ ಚಪ್ಪಲಿ ಹಾಕೊಂಡು ಬರ್ಬೇಕಿತ್ತು. ಹೌದು ಮರ ಇದೇನಾಗ ಮತ್ತೆ ಹಾಕೊಂಡ್ಬಂದ್ರಿ ಹಾಕೊಂಬರ್ಬೇಕು. ಸೊ ಇದ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ನೀರು ಮಧ್ಯ 360 ಡಿಗ್ರಿ ವಾಟರ್ ಮಧ್ಯ ಫೋರ್ಟು. ಇಲ್ಲಿಂದ ಒಂದೊಂದ್ಸತಿ ನೀರು ಕಡಿಮೆ ಇದ್ರೆ ನಡ್ಕೊಂಡೇ ಹೋಗ್ಬೋದಂತೆ, ಇಲ್ಲ ಶಿಪ್ಪಲ್ಲಿ ಕರ್ಕೊಂಡು ಹೋಗಿ ಬರ್ತಾರೆ. ಪರ್ ಹೆಡ್ 200 rupees. ನಿನ್ನೆ ಕೇಳಿದ್ವಿ 9 ಗಂಟೆಗೆ ಅದು ಓಪನ್. ಅಲ್ಲಿ 5 ಮಂದಿರ್ ಇದೆಯಂತೆ, ಚಿಕ್ಕ ಚಿಕ್ಕ ಮಂದಿರ್. ನೋಡಿ ಅಲ್ಲೇ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ನೀರು ಮಧ್ಯ ಅಲ್ಲಿ ಕಾಣಿಸ್ತಿದೆಯಲ್ಲ, ಸಕ್ಕದಾಗಿದೆ. ಅದು ಮಂದಿರ್ ಇದೆ ಚಿಕ್ಕ ಚಿಕ್ಕ, ಶಿವಾಜಿ ಕಟ್ಟಿರೋದು ಆ ಟೈಮಲ್ಲಿ ಅಂತೆ. ಶಿವಾಜಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಅನ್ಬೇಕು ಮಹಾರಾಷ್ಟ್ರದಲ್ಲಿ ಇದ್ರೆ. ಹೋಗೋಣ ಬಾ, ಇದ್ರಲ್ಲೇ ಚೆನ್ನಾಗಿದೆ, ಇದ್ರಲ್ಲೇ ಹೋಗೋದಂತೆ ಗೈಸ್. ಇವಾಗ ನೀರು ಮಧ್ಯ ಬೋಟ್ ಇದೆಯಾ, ಬ್ಯಾಗ್ ಬೇಕಾ? पूरा उधर एंट्री टिकट है क्या? एंट्री टिकट है. आप लोग डेली जा रहे हैं? हाँ डेली. वैसे तो हम लोग रहते हैं उधर, मंदिर के पुजारी हैं. ओके बेटा क्या हुआ? अಯ್ಯೋ ವಾವ್, ಒಳ್ಳೆ ಮಜಾ. ಭಯ ಆಗ್ತದೆ ನನಗೆ ನೀರೊಳಗಡೆ ನೋಡಿ, ಇಲ್ಲ ನಡ್ಕೊಂಡು ಹೋಗ್ತಿರೋದು. ಅಲ್ಲಿ ಗಾಡಿ ಅಲ್ಲಿ ಅಲ್ಲೊಂದು ಬರ್ತಾ ಇದೆ कत्ते राइड. कत्ते हार्सु अंदर किस भगवान का मंदिर है? गणेश, हनुमान जी का, हनुमान जी का है, शिव जी का है, भवानी माता का है. भवानी माता, भवानी माता नाम सुना है ना? हाँ सुना. 5 टेंपल है क्या? हाँ 5 टेंपल है, दरगाह है. दरगाह, दरगाह भी है. ಬಂತು 84312088 ಹಾಗೆ ಅದು ತಕ್ಕೊಡು ಅವರಿಗೆ, ಪಾಪ ಇದೆಯಾ ಅದು ತಕ್ಕೊಡು. पूरा मैंगो है. ಏನು ಅವ್ನ ನಂಬರ್ ಇಸ್ಕೊಂಡ್ಯಾ? ಇದೇ ನೋಡಿ ಕೋಟೆ ವಿದ್ಯಾ, ನೀರ್ ಮಧ್ಯೆ ಫೋಟೋ. ಇದನ್ನೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಳಕ್ಕೆ, ಆಪರೇಷನ್ಸ್ ಎಲ್ಲ ಪ್ಲಾನ್ ಮಾಡಕ್ಕೆ ಇದನ್ನ ಕಟ್ಟಿದ್ದಂತ ವಿದ್ಯಾ. 1800s ಅಲ್ಲಿ ಕಟ್ಟಿರೋದು. ಹೌದಾ? ಅಭಿ ನೀರ್ ಮಧ್ಯೆ ಹೆಂಗಲ್ವಾ? ವಾಪಸ್ ಹಾಕಿ ಅವಂಗ. ಏಕೆ? ಸ್ಟಾರ್ ಫ್ರೂಟ್. ಸ್ಟಾರ್ ಫ್ರೂಟ್. ಕಟ್ಟಾ ಮಿಟ್ಟ. ಇದು ಹೇಳಿದ್ ನೋಡಿ ವಿದ್ಯಾ, ನಾನು ಎಷ್ಟು ಚೆನ್ನಾಗಿ ಮಾಡಿ ನೋಡು ಪಾಂಡು ಒಳಗಡೆ. ಬಟ್ ಗಬ್ಬೆದು ಹೋಗ್ಬಿಟ್ಟಿದೆ. ನೋಡಿ ಎಷ್ಟು ಇದಿದೆ. ಆಮೆ ಎಕೋ ಆಗ್ತಿದೆ. ಜಾ ಇದು ಟಾಪ್. ವಾವ್, ಗೋವಾ ಥರನೇ ಅನ್ಸುತ್ತೆ ನನಗಿದು. ಹೌದು, ಗೋವಾದಲ್ಲಿ ಒಂದು ಈ ಥರದ್ದು ಫೋರ್ಟ್ ಇದೆ, ನಿನ್ಗೆ ಗೊತ್ತಾ? ಇದೆ. ಬಟ್ ಈ 360 ಡಿಗ್ರಿ ವಾಟರ್ ಕವರ್ಡ್. ಇದು 360 ಡಿಗ್ರಿ ವಾಟರು. ಡ್ರೋನ್ ಹಾಕಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟ್ ವಾಟರ್. ಡ್ರೋನ್ ಶಾಟ್ ಒಂದು ಹಾಕ್ತೀವಿ ನೋಡಿ, ನೋಡ್ಕೊಂಡು. ಡ್ರೋನ್ ಎಲ್ಲಿದೆ ಹಾಕೋಕ್ಕೆ? ಇದು ಮತ್ತೆ ಇದಿದೆಯಲ್ಲ ವಿದ್ಯಾ, ಸಕಲೇಶ್ಪುರದಲ್ಲಿ ಒಂದು ಸ್ಟಾರ್ ಶೇಪ್ಡ್ ಫೋರ್ಟ್ ಇದೆ ನೋಡಿ.
ಸ್ವಲ್ಪ ಆ ಥರನೂ ಅನ್ಸುತ್ತೆ ನನಗಿದು. ರಿಸೆಂಬಲ್ ಮಾಡುತ್ತೆ ಹೌದು. ಒಂಚೂರು. ಬಟ್ ಮೇನ್ ಇದರಲ್ಲಿ ಅಟ್ರಾಕ್ಷನ್ ಅಂದರೆ ನೀರು. ಇವಾಗ ಹಿಂಗೋಣ ವಿದ್ಯಾ, ಹಿಂಗೋಗಿ ಸ್ಲೇಕ್ ಆ್ಯಂಡ್ ಆಡ್ತೀವಲ್ಲ ಹಂಗೆ. नहीं हो रहा, वो रिस्की है भैया. ओ रिस्क है तो इश्क है. ಎಕ್ಸ್ಪ್ರೆಸ್ ಇದು. ಎಕ್ಸ್ಪ್ರೆಸ್ ವೇ ಅದು ಸ್ಲೋ ಇತ್ತು. ನಾವಿಬ್ಬರೇ ಇದ್ದೀವಿ. ಬಟ್ ದಿಸ್ ವಾಸ್ ಬೆಸ್ಟ್ ಅಲ್ಲ. ನೀರು ಇನ್ನೂ ಕಮ್ಮಿ ಆಗಿದೆ ಗೈಸ್ ಬೆಳಗ್ಗೆಗಿಂತ. ಇವಾಗ ಲಿಟ್ರಲಿ ನಡ್ಕೊಂಡೇ ಹೋಗ್ಬೋದು. ರೂಮಿಗೆ ಹೋಗೋಣ. ರೂಮಿಗೆ ಹೋಗಿ ಇವಾಗ ಫುಲ್ಲು ಮತ್ತೆ 4 o'clockವರೆಗೂ ರೆಸ್ಟು. 3:34ವರೆಗೂ ರೆಸ್ಟ್ ಮಾಡೋದು. ಇವತ್ತು ತಣ್ಣಗೆ ಇದೆಯಪ್ಪ. ತಣ್ಣಗೆ ಅಂತ ಬಿಸಿಲು ಕಾಣಿಸ್ತಾ ಇಲ್ಲ. ಆಮೇಲೆ ಸಂಜೆ ಏನು ಪ್ಲಾನ್ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಇವಾಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ರೌಂಡ್ ತಿಂದು ನಿದ್ದೆಗಿದ್ದೆ ಹೊಡೆದು. ನಾವು ಅದೇ ಜಾಸ್ತಿ ಜಾಗನ ಪ್ರಯಾರಿಟೈಸ್ ಮಾಡಿಲ್ಲ. ಜಸ್ಟ್ ಚಿಲ್ ಮಾಡೋಕ್ಕೆ ಬಂದು ಒಂದು ಮೂವಿ ನೋಡಿದ್ವಿ ನೈಟು. ಇವತ್ತು ಇನ್ನೊಂದು ಮೂವಿ ಹೋಗಿ ನೋಡೋಣ, ಚಿಲ್ ಮಾಡಿ ಸಂಜೆ. ಅದು ಎಷ್ಟೋ ದಿವಸ ಆದಮೇಲೆ ಗೈಸ್, ಯಾವ್ದು ಗೊತ್ತಾ, ನಮ್ಮ ವಿಜಯ ರಾಘವೇಂದ್ರಂದು ಸೀತಾರಾಮ ಸೆಕೆಂಡ್ ಕೇಸು ನೋಡಿ ನೀವು. ಸಾಕಾಗಿದೆ. ಆಫ್ಟರ್ ಸೋ ಮೆನಿ ಡೇಸ್ ಕನ್ನಡದಲ್ಲಿ ಆ ಥರ ಒಂದು ಥ್ರಿಲ್ಲರ್ ಫಿಲಮ್ ನೋಡಿದ್ದು ನಾನಂತೂ ಅಲ್ವಾ. ಇವಾಗ ಸುಮಾರು ಫ್ಲಾಪ್ ಆಗಿರೋ ಮೂವೀಸ್ ಮಧ್ಯೆ ಇದು ಬಂದ್ಬಿಟ್ಟು ಹೆಸರೇ ಆಗಿಲ್ಲ ಅನ್ಸುತ್ತೆ. ಪ್ರೈಮಲ್ಲೇ ಇದೆ. ಸಾಕಾಗಿದೆ ನೋಡಿ ನೀವು. ಸೆಕೆಂಡ್ ಟೈಮ್ ಗೈಸ್ ಮತ್ತೆ ಸೇಮ್ ಮಿಲ್ಕ್ ಶೇಕ್ ಕುಡಿಯೋಣ. ಒಳ್ಳೆ ಊಟ ಆಗಿ ಒಳ್ಳೆ ಮಿಲ್ಕ್ ಶೇಕ್ ಕುಡ್ಕೊಂಡು ಒಂದು ರೌಂಡ್ ನಿದ್ದೆ ಮಾಡಿ ಸಂಜೆ ಸನ್ಸೆಟ್ ನೋಡಿದ್ರೆ ಹಬ್ಬ ಅಲ್ಲ ಬಿ. 2 hours later. ಗುಡ್ ಈವ್ನಿಂಗ್ ಗೈಸ್. ಟೈಮ್ ಬಂದು 5:30. ನಾವಿವಾಗ ಇನ್ನೊಂದು ಬೀಚಿಗೆ ಹೋಗ್ತಿದ್ದೀವಿ. ಅಲ್ಲಿ ಬಾಗಲೇ ಇದ್ದೀವಿ. ಇನ್ನ ಒಂದು ನಿಮಿಷ, ಯಾವ ಬೀಚಿಗೆ ಹೋಗ್ತಿದ್ದೀವಿ? ಅಕ್ಷಿ ಬೀಚ್. ಸನ್ಸೆಟ್ ನೋಡಿಕೊಂಡು ಏನಾದ್ರು ತಿನ್ಕೊಂಡು ಆಮೇಲೆ ಇಲ್ಲಿ ಬರ್ತಾ ಕೆಲವೊಂದು ಫುಡ್ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಇಲ್ಲೊಂದು ಫೇಮಸ್ ಬೇಕರಿ ಇದೆ, ಆಮೇಲೆ ಪಾವ್ ಭಾಜಿ ಫೇಮಸ್ ಅಂಗಡಿ ಇದೆ. ಸೊ ಸಂಜೆ ಫುಲ್ಲು ಫುಡ್ ಎಕ್ಸ್ಪ್ಲೋರ್ ಮಾಡಿ ಇವಾಗ ಬೀಚಿಗೆ ಹೋಗಿ ಚಿಲ್ ಮಾಡಿ ಬರೋಕ್ಕೆ. ನಮ್ಮದು ಯಾವಾಗಲೂ ಅಷ್ಟೇ, ಟ್ರಿಪ್ಪಿಗೆ ಬಂದಾಗ 5 times ಮೀಲ್ಸು. 5 ಸತಿ ತಿಂತೀವಿ. ಸಾಮ ತಿಂತೀವಿ. ನೋ ಮುಲಾಜ್ ಎಟ್ ಆಲ್. ಏನು ಫಿಲ್ಟರ್ ಇಲ್ಲ ಆ ಥರ ನೋಡಿ ಗಾಯ್ಸ್. ನನ್ನ ಹೆಂಡತಿ ಇವಾಗ ಬಂದಿದ್ದೀವಿ ಅಕ್ಷಿ ಬೀಚ್ಗೆ. ಬಂದಿದ್ದೀವಿ. ಸೊ ಇಲ್ಲಿದೆ ನೋಡಿ, ಚೆನ್ನಾಗಿದೆ ವೈಬ್ ಇಲ್ಲಿ. ಎವ್ರಿ ಟೈಮ್ ಅದು ಹೇಳಿದಾಗ ಅಕ್ಷಿ ಮಾಡೋಣ. ಇನ್ಮೇಲೆ ನಾವು ಈ ಬೀಚನ್ನು ಅಕ್ಷಿ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಸೊ ಬನ್ನಿ, ಇದೊಂದು ಸ್ವಲ್ಪ ನೀಟಾಗಿ ಕ್ಲೀನಾಗಿ ಚೆನ್ನಾಗಿದೆಯಂತೆ, ನೋಡೋಕ್ಕೆ ಪೀಸ್ ಆಗಿದೆಯಂತೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್. ಸಕ್ಕತ್ತಾಗಿದೆ ಗೈಸ್ ಇದು. ಒಳಗಂಟೆ ಆಯಿತು, ಇನ್ನೇನಿಲ್ಲ. ಇವಾಗ ನೋಡೋಣ, ಒಳಗಡೆ ಹೋಗೋಣ, ತಿನ್ನೋದು ಇವಾಗ. ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ. ದ ಐಕಾನಿಕ್ ಮಯೂರ್ ಬೇಕ್ರಿ ಅಲಿಬಾಗ್. ಆಲ್ಮೋಸ್ಟ್ ಇದು ಎಷ್ಟು ಇದೆ, 50 years ಹಳೇದು ಗೈಸ್. ನೋಡಿ ಇವರೇ ಎಸ್ಟಾಬ್ಲಿಷ್ ಮಾಡಿದ್ದು ನಿತ್ಯ ಪಾಟೀಲ್ ಅಂತ. ಚೆನ್ನಾಗಿದೆ. ಏನದು? ಚಾಕ್ಲೇಟ್ ಡೋನಟ್. ಏನದು ಇಲ್ಲಿ ಫೇಮಸ್ಸು? ಸಮೋಸ ಪ್ಯಾಟೀಸು ಫೇಮಸ್ಸು. ಪ್ಯಾಟೀಸ್ ಎಷ್ಟು ಬೇಕು ಗೊತ್ತಾ ನೋಡಲಿ?
ಒಂದ್ಸತಿ ರೇಟ್ ನೋಡಿ, 16 ರುಪೀಸು, 20 ರುಪೀಸು, 25 ರುಪೀಸು. ಇವರು 50 ಇಯರ್ಸಿಂದ ಪ್ರೈಸ್ ಇದ್ದರೆ ಚೇಂಜೇ ಮಾಡಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಹೌದು, ಮಾಡಿಲ್ಲ ಅಂತೆ. ಹೌದಾ? ಹಾಂ, ಇಲ್ಲ ಯಾರು ಕೊಡ್ತಾರೆ ಒಂದು ಕೇಕಿಗೆ 16 ರುಪೀಸು ಇವಾಗ? ನೋಡಿ guys, ನೋಡಿ 18 ರುಪೀಸ್ ಇದು 18 ರುಪೀಸ್. ಚೆನ್ನಾಗಿದೆಯಾ? ಬಟ್ ನಮಗೆ ಸಮೋಸ ಮತ್ತೆ ಪ್ಯಾಟೀಸ್ ಮಿಸ್ ಆಯ್ತು. ಹಿಂಗಿದೆ. ಟೇಸ್ಟ್ ಬಗ್ಗೆ ಮಾತಾಡಂಗೆ ಇಲ್ಲ. ಇದೊಂದು ತೊಗೊಂಡ್ವಿ. ಇನ್ನೂ ಏನಾರು ವಿದ್ಯಾ ಇದು ಖಾರ ಐಟಮ್ಸ್ ಎಲ್ಲ ತಗೊಂಡೋಗ್ಬಿಡೋಣ. ಭಾರಿ ವರ್ಲ್ಡ್ ಫೇಮಸ್ ಬೇಕ್ರಿ ಇನ್ ಅಲಿಬಾಗ್ ಅಂತ ಇದೆ. ನೆಕ್ಸ್ಟು ಯಾವುದದು ಇದು ತುಳಸಿ ಹೋಟೆಲ್ಲ, ಅದು ಅಲ್ಲಿ ಮಿಸಲ್ ಪಾವು ಮತ್ತು ಇದು ಫೇಮಸ್ ಇದೆ. ಏನದು? ಪಾವ್ ಭಾಜಿ. ಅದನ್ನು ತಿಂದ್ಬಿಟ್ಟು ಸೀದಾ ರೂಮಿಗೆ ಹೋಗೋಣ ಬನ್ನಿ. ಇವಾಗ ಫುಲ್ ನಾವು ತುಳಸಿಗೆ ಹೋಗ್ಬೇಕು, ವಡಾ ಪಾವ್ ಬಜ್ಜಿ ತಿನ್ಬೇಕು ಅಂದ್ಕೊಂಡ್ವಿ. ಅಲ್ಲಿ ಟ್ರಾಫಿಕ್ ಅಲ್ಲ, ಗಾಡಿ ನಿಲ್ಸಕ್ಕೆ ಜಾಗ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತೆಲ್ಲ ಮತ್ತೆ ಹೇಳಲ್ಲ. ಇವಾಗ ಬಂದಿದ್ದೀವಿ ಯಾವ್ದು ಇದೆಯಾ, ಕಾನೋಯ ನಾಗೋಯ್ ಬೀಚ್ ಹತ್ರ ಬಂದಿದ್ದೀವಿ. ನಾವು ಇಲ್ಲಿಗೆ ಬಂದಿದ್ದು ಸ್ಪೆಷಲ್ ಒಕೇಶನ್ಗೆ ಅಂತ ಅಂದಲ್ಲ, ಅಂತ ಅಂದಲ್ಲ. ಸೊ ಅದೇ ಇವಾಗ ನಾವು ಇಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಅದ್ರ ಔಟ್ಪುಟ್ ನೋಡಬೇಕು ಅಂದರೆ ಹೋಗಿ ಇನ್ಸ್ಟಾಗ್ರಾಮ್ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಹೋಗೋಣ ಬನ್ನಿ. ಓ 500 ರೂಪಾಯಿ ಬೇರೆ ಹೊರಗಡೆ ಬಂದಿದೆ. ಪಾಕೆಟಿಂದ ಬಿದ್ದಿದೆ ಅಬಿಗೆ, ಗೊತ್ತೇ ಇಲ್ಲ. ದಿಸ್ ಈಸ್ ಆರ್ ಸೆಟಪ್ ಫಾರ್ ಅವರ್ ಆ್ಯನಿವರ್ಸರಿ ಸೆಲೆಬ್ರೇಷನ್. ಆಯಿತು ಗಾಯ್ಸ್, ಇಲ್ಲಿಂದ ಹೊರಟ್ವಿ. ಚಾಪೆ ಮಾಡಿಸ್ತಾ ಇದ್ದಾರೆ ಅಭಿನಂದನ್ ಭಟ್ರು. ಏನು ಹೇಳೋ ವಿದ್ಯಾ, ನಮಗಂತೂ ಗೈಸ್ ಬೇರೆಯವ್ರಿಗೆ ಬಂದು ಅಲ್ಲಿ ಸ್ಟೇ ಆಗಿ ಊಟಕ್ಕೆ ಅಂತ ಹೊರಗಡೆ ಹೋಗಿ ಹೊಸ ಹೊಸ ಡಿಶಸ್ ಟ್ರೈ ಮಾಡ್ತೀವಲ್ಲ, ಅದೊಂಥರ ಎಕ್ಸೈಟ್ಮೆಂಟ್ ಯಾವಾಗಲೂ ನಮ್ಮನ್ನ ಟ್ರಾವೆಲ್ ಮಾಡೋಕ್ಕೆ ಪುಷ್ ಮಾಡುತ್ತೆ. ಈ ಬ್ಯೂಟಿಫುಲ್ ಚೆಕ್ಔಟ್, ಪ್ರಾಪರ್ಟಿ, ಈ ಬ್ಯೂಟಿಫುಲ್ ಪ್ರಾಪರ್ಟಿಯಿಂದ ಚೆಕ್ಔಟ್ ಮಾಡ್ತಾ ಇದ್ದೀವಿ. ವ್ಯೂನ ಮಿಸ್ ಮಾಡ್ಕೊತೀವಿ. ಈ ಪ್ರಾಪರ್ಟಿ ಡೀಟೇಲ್ಸ್ ಯಾರಿಗಾರು ಬೇಕು ಅಂದರೆ ಕಮೆಂಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಂದ ಇವಾಗ ಸೀದಾ ಪುಣೆ ಅಲ್ಲ. ಎಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಟೇಕ್ ಕೇರ್, ಸಿ ಯು, ಬಾಯ್.